ಇವತ್ತು ಇಲ್ಲಿಗೆ ಬಂದಿರೋ ವಿಚಾರ ಭೂ ಕಬಳಿಕೆ ಬಕಾಸುರ ಅಂತ ಹೇಳ್ತಾರೆ ಸರ್. ಶಂಕರಪ್ಪ ಅಂತೇಳಿ ಅಂತಾಪುರ ಗ್ರಾಮ. ಅವನು ಬಿ ಜೆ ಪಿಯಲ್ಲಿ ರೈತ ಅಧ್ಯಕ್ಷ ಆಗಿದ್ದಾನಂತೆ ಬಿ ಜೆ ಪಿಯಲ್ಲಿ. ಅವನು ಎಲ್ಲ ಅಲ್ಲಿ ಯಾವುದೇ ಭಾಗದಾಗ ಲ್ಯಾಂಡ್ ಖರೀದಿ ಮಾಡಿದರೆ ಅಲ್ಲಿ ಆ ಊರಲ್ಲಿ ಒಂದು ಗುಂಪು ರೆಡಿ ಮಾಡಿ ಆ ಲ್ಯಾಂಡ್ ಓನರಿಗೆ ಬೆದರಿಸೋದು, ಆ ಲ್ಯಾಂಡ್ ಓನರ್ ಹತ್ರ ದುಡ್ಡು ಕೇಳೋದು, ಇಲ್ಲ ಲ್ಯಾಂಡ್ ಪರ್ಸೆಂಟೇಜ್ ಕೇಳೋದು, ಈ ಥರ ಮಾಡ್ಕೊತ ಬಂದಿದ್ದಾನೆ. ಅದು ನಮಗೆ ಗೊತ್ತಿದ್ದಿಲ್ಲ, ಮಾಹಿತಿ ಇದ್ದಿಲ್ಲ. ರಾಮರಾವ್ ಹೊಲ, ನಮ್ಮ ಸ್ನೇಹಿತ ರಾಮರಾವು, ಇವರು ಹೊಲ ತಗೊಂಡ ಮೇಲೆ ಅಲ್ಲಿ ಒಂದು ಗುಂಪು ಕರ್ಕೊಂಡು ಹೋಗಿ ಗಲಭೆ ಮಾಡಿಸಿ ಹೆಣ್ಮಕ್ಳನ್ನ ಬಿಟ್ಟು ಜಾತಿ ಇದೆ ಅಂತೇಳಿ ಜಾತಿ ತೋರಿಸ್ಕೊಂಡು ಗಲಾಟೆ ಮಾಡಿದ್ದಾನೆ. ಅದು ಗೊತ್ತಾದ ಮೇಲೆ ರಾಮರಾವ್ ಡಿ ಪಿ ಹಾಕ್ಸಿದ್ದಾನೆ, ಅವನ ಮೇಲೆ ಕಂಪ್ಲೇಂಟು ಮಾಡಿದ್ದಾನೆ. ಆಮೇಲೆ ಗೊತ್ತಾಯಿತು ರಾಮರಾವ್ನ ಗಲಾಟೆ ಆದಮೇಲೆ ಈಗ ರುದ್ರಮ್ಮ ಅಂತೇಳಿ ಈ ಅಜ್ಜಿ ಬಂದಳು. ಈ ರುದ್ರಮ್ಮ ಅಜ್ಜಿ ಬಂದು, ನೋಡಪ್ಪ ನಾನು 4 ಎಕರೆ ಲ್ಯಾಂಡ್ ತಗೊಂಡಿನಿ, ನಂದು ಕೂಡ ಲ್ಯಾಂಡನ್ಯಾಗ ಒಳಗೆ ಹೋದಾಗ ಏನು ಹೋದರೆ ನನ್ನ ಮೇಲೆ ಕೇಸ್ ಆಗ್ತು ಅಂತ ಬೆದರಿಸ್ತಾರೆ. ನಾವು ಜನರಲ್ನಲ್ಲೇ ಇದ್ದೀವಿ, ಅವರು ಜಾತಿ ಇದನ್ನು ತೋರಿಸಿ ಕೇಸ್ ಆಗ್ತು ಅಂತಾರೆ, ನಮಗೆ ಭಯ ಆಗಿದೆ ಅಂತ. ಇವರೊಂದು ಓಲಿ ಭಾಷೆ ಅಂತೇಳಿ ನಮ್ಮ ಕುಡಿತೀನಿ, ನಮ್ಮ ಸ್ನೇಹಿತ 2011ರಲ್ಲಿ ಅದೇ ಶಂಕರ್ ಅಂಬೋರದೇ ಮೂರ್ಛ ಅಧ್ಯಕ್ಷ ರೈತ ಸಂಘದ್ದು, ಅವ್ರದ್ದೇ ಲ್ಯಾಂಡ್ ಖರೀದಿ ಮಾಡ್ಯಾನ, ಅವ್ರ ತಂದೆ ಮಾರ್ಯಾನ. ಶಂಕರ್ ಹೋಗಿ ಸಾಕ್ಷಿ ಹಾಕಿದ್ದಾನೆ. ಅದೇ ಶಂಕರ್ನ ಹೆಂಡತಿ, ತಂಗಿ, ಅವ್ರ ಮಕ್ಕಳು ಒಂದು ಕೇಸ್ ಮಾಡ್ತಾರೆ, ನಮ್ಮ ತಂದೆ ನಮಗೆ ತಿಳಿಲಾರ್ದಂಗೆ ಹೊಲ ಮಾರ್ಯಾನ ಅಂಥೇಳಿ. ಅದಕ್ಕೆ ಕೇಸ್ ಹಾಕ್ಸೋದು, ಸಾಕ್ಷಿ ಹಾಕಿರೋದು, ಲ್ಯಾಂಡ್ ಮಾರಿರೋದು ಶಂಕರೇ, ಕೇಸ್ ಹಾಕ್ಸಿರೋದು ಶಂಕರೇ. ನಮ್ಮ ಹುಡುಗನ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ಮಾಡಿದ್ದಾನೆ ಓಲಿ ಭಾಷೆ ಅಂತೇಳಿ. ಆ ಹುಡುಗ ಎಲ್ಲ ಕೋರ್ಟ್ನಲ್ಲಿ ಗೆದ್ದು ಇವತ್ತು ಡಾಕ್ಯುಮೆಂಟ್ ಇದ್ರೂ ಆ ಶಂಕರ್ ಹೊಲ್ದಾಗ ಬಿಡ್ತಾ ಇಲ್ಲ. ಆ ಹುಡುಗ ಇವತ್ತು ಬರಬೇಕಾಯ್ತು, ಕಿಡ್ನಿ ಪ್ರಾಬ್ಲಮ್ ಇದೆ ಅಂತೇಳಿ ಆಸ್ಪತ್ರೆಗೆ ಹೋಗಿಲ್ಲ, ಡಾಕ್ಯುಮೆಂಟ್ ನಮ್ಮ ಹತ್ರ ಕೊಟ್ಟು ಕಳಿಸಿದ್ದಾನೆ. ಯಾರು? ಓಲಿ ಭಾಷಾ. ಬೇರೆಯವರು ಹೊಲಕ್ಕೆ ಬರೋದು ಒಂದು ನೆತ್ತಾದರೆ ಅವನು ಸ್ವಂತ ಹೊಲನೇ ಹಿಂಗೆ ಮಾಡಿದ್ದಾನೆ. ಒಂದು ಇನ್ನು ಬಗರ್ ರುಕಮ್ ಅಂತೇಳಿ ಲ್ಯಾಂಡ್ಗಳು ರೈತರಿಗೆ ಕೊಡಿಸು ಅಂತೇಳಿ 10-20 ಸಾವಿರ ರೂಪಾಯಿ ಇಸ್ಕೊಂಡಿರೋವು ಕೂಡ ನಮ್ಮಲ್ಲಿ ಆಡಿಯೋ ರೆಕಾರ್ಡ್ ಇದೆ, ಆಡಿಯೋ ಕೂಡ ಇದೆ ಸರ್ ನಮ್ಮಲ್ಲಿ, ಎಲ್ಲರಿಗೂ ಕಳಿಸ್ತೀವಿ. ಅವ್ರದ್ದು ಇದೇ ರೀತಿ ಮಾಡ್ತಿದಾರ. ನಾನು ಜಿಲ್ಲಾ ಒಂದು ಪೊಲೀಸ್ ಅಧಿಕಾರಿಗಳಿಗೆ, SP ಮೇಡಮ್ನವ್ರಿಗೆ ಕೇಳ್ಕೊಂಬೋದು ಒಂದೇ, ಈ ಥರ ಮುಂದೆ ಯಾರಿಗೆ ತೊಂದರೆ ಕೊಡ್ದಂಗೆ ಅವನ್ನ ಕರೆಸಿ ವಾರ್ನಿಂಗ್ ಕೊಡಬೇಕು. ಒಂದು ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆಯಲ್ಲಿ ಅವನ ಮೇಲೆ ನಿಗಾವಣೆ ಇರಲಿ, ಯಾರನ್ನ ಅಲ್ಲಿ ಆ ಭಾಗದಾಗ ರೈತರಿಗೆ ತೊಂದರೆ ಆಗಿದೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ.